ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ABG ಸ್ಪೋಕನ್ ಇಂಗ್ಲೀಷ್ ಕ್ಲಾಸಸ್. ಇವತ್ತಿನ ಈ ತರಗತಿಯಲ್ಲಿ 9ನೆಯ ತರಗತಿಯ ಸಪ್ಲಿಮೆಂಟರಿ ರೀಡಿಂಗ್ 2 ದ ಹ್ಯಾಪಿ ಕ್ಯೂರ್ ಅಂತಕ್ಕಂತಹ ಗದ್ಯಪಾಠವನ್ನು ಅಧ್ಯಯನ ಮಾಡಲಿಕ್ಕೆ ಹೋಗ್ತಾ ಇದ್ದೇವೆ. ಈ ಗದ್ಯಪಾಠವನ್ನು ರೋಸ್ ಡಾಬ್ಸ್ ಅವರು ಬರೆದಿದ್ದಾರೆ. ಸ್ನೇಹಿತರೆ, ಇಲ್ಲಿಯವರೆಗೆ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಅಂತ ಹೇಳ್ತಾ ಈಗ ಈ ಒಂದು ಅಧ್ಯಾಯವನ್ನು ಆರಂಭಿಸೋಣ. ಇಲ್ಲಿ ಒಂದು ವಿಶೇಷವಾಗಿರ್ತಕ್ಕಂತಹ ಸೂಚನೆ, 8, 9 ಮತ್ತು 10ನೇ ತರಗತಿಯ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ನ ಎಲ್ಲ ಪಾಠಗಳು ಮತ್ತು ಅದರ ಪ್ರಶ್ನೆ ಉತ್ತರಗಳು ನನ್ನ ಚಾನಲ್ನಲ್ಲಿ ಲಭ್ಯವಿದ್ದು ಆಸಕ್ತ ವಿದ್ಯಾರ್ಥಿಗಳು ಅವುಗಳನ್ನು ಗಮನಿಸಬಹುದಾಗಿದೆ. ಬನ್ನಿ ಸ್ನೇಹಿತರೆ, ಈಗ ನಾವು ಈ ಒಂದು ಪಾಠವನ್ನು ಅಧ್ಯಯನ ಮಾಡ್ತಾ ಸಾಗೋಣ. ದ ಹ್ಯಾಪಿ ಕ್ಯೂರ್, ಸಂತೋಷದ ಚಿಕಿತ್ಸೆ ಎಂದು ಇದರ ಅರ್ಥ ಕನ್ನಡದಲ್ಲಿ. ರೀಟೋಲ್ಡ್ ಬೈ ರೋಸ್ ಡಾಬ್ಸ್. ಈ ಒಂದು ಗದ್ಯಪಾಠವನ್ನು ನಮಗೆ ಇಲ್ಲಿ ಹೇಳ್ತಾ ಇರೋದು ರೋಸ್ ಡಾಬ್ಸ್ ಅಂತಕ್ಕಂಥವರು. ಬನ್ನಿ ಸ್ನೇಹಿತರೆ, ಈಗ ಮೊದಲನೆಯ ಒಂದು ಪ್ಯಾರಾಗ್ರಾಫನ್ನು ಅಧ್ಯಯನ ಮಾಡ್ತಾ ಸಾಗೋಣ. ಎ ಪುಲಿಷ್ ಕಿಂಗ್ ಲೈ ಡೈಯಿಂಗ್. ಒಬ್ಬ ಮೂರ್ಖ ರಾಜ ಸಾಯುತ್ತಿದ್ದಾನೆ. ಅಟ್ ಲೀಸ್ಟ್, ಕನಿಷ್ಠ ಪಕ್ಷ. ದ್ಯಾಟ್ಸ್ ವಾಟ್ ಹಿ ಸೇಡ್. ಅದಕ್ಕೆ ಅಥವಾ ಅದನ್ನೇ ಆತ ಏನು ಹೇಳ್ತಾ ಇದ್ದಾನೆ, ಯಾಕೆ ಸಾಯ್ತಾ ಇದ್ದಾನೆ ಅಂತ ಕಾರಣ ಏನು ಹೇಳ್ತಾ ಇದ್ದಾನೆ. ಯಸ್, ಹೌದು. ಹಿ ಸೇಡ್, ಅವನು ಹೇಳಿದ. ಹಿ ವಾಸ್ ಆಟ್ ಡೆತ್ಸ್ ಡೋರ್. ಅವನು ಈಗ ಸಾವಿನ ಬಾಗಿಲಲ್ಲಿದ್ದಾನೆಂತೆ. ಹಿ ವಾಸ್ ಆಟ್ ಡೆತ್ಸ್ ಡೋರ್. ಗೊತ್ತಾಯ್ತಲ್ಲ. ಪುಲಿಷ್ ಕಿಂಗ್, ಒಬ್ಬ ಮೂರ್ಖ ರಾಜ. ಲೈ ಡೈಯಿಂಗ್ ಅಂದರೆ ಇಲ್ಲಿ ಸಾಯುತ್ತಿದ್ದಾನೆ. ಯಾರು? ಒಬ್ಬ ಮೂರ್ಖ ರಾಜ ಸಾಯ್ತಾ ಇದ್ದಾನೆ. ಅಟ್ ಲೀಸ್ಟ್, ಕನಿಷ್ಠ ಪಕ್ಷ. ಏನು ಹೇಳ್ತಾ ಇದ್ದಾನೆ, ಏನು ಕಾರಣ ಹೇಳ್ತಾ ಇದ್ದಾನೆ ಅಂತಂದರೆ ದ್ಯಾಟ್ಸ್ ವಾಟ್ ಹಿ ಸೇಡ್. ಅದಕ್ಕೆ ಅವನು ಏನು ಹೇಳ್ತಾನೆ ಅಂತಂದರೆ ಯಸ್, ಹಿ ಸೇಡ್. ಏನಂತ ಹೇಳ್ತಾ ಇದ್ದಾನೆ? ಹಿ ವಾಸ್ ಆಟ್ ಡೆತ್ಸ್ ಡೋರ್. ಆತನು ಸಾವಿನ ಬಾಗಿಲಲ್ಲಿ ಇದ್ದಾನೆ ಅಂತ ಹೇಳ್ತಾ ಇದ್ದಾನೆ. ಬಟ್, ಆದರೆ ದ ಟ್ರುತ್ ಆಫ್ ದ ಮ್ಯಾಟರ್ ವಾಸ್. ಹಾಗಾದರೆ ಸತ್ಯ ಏನು? ಅವನು ಹೇಳೋದು ಸತ್ಯ ಇದೆಯಾ ಅಂತಂದರೆ ಇಲ್ಲ. ಬಟ್ ದ ಟ್ರುತ್ ಆಫ್ ದ ಮ್ಯಾಟರ್ ವಾಸ್, ಆ ಒಂದು ವಿಷಯದ ಸತ್ಯ ಏನು ಅಂತಂದರೆ ದ ಕಿಂಗ್ ವಾಸ್ ಸಫರಿಂಗ್ ಫ್ರಾಮ್ ಹ್ಯಾವಿಂಗ್ ನಥಿಂಗ್ ಟು ಡೂ. ರಾಜನಿಗೆ ಯಾವುದೇ ಕೆಲಸ ಇಲ್ಲ. ಯಾವುದೇ ಕೆಲಸ ಇಲ್ಲದೆ ಆತ ಬಳಲ್ತಾ ಇದ್ದಾನೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ದ ಕಿಂಗ್ ವಾಸ್ ಸಫರಿಂಗ್ ಫ್ರಾಮ್ ಹ್ಯಾವಿಂಗ್ ನಥಿಂಗ್ ಟು ಡೂ. ಹಿ ವಾಸ್ ಬೀಯಿಂಗ್ ಬೋರ್ಡ್ ಟು ಡೆತ್. ಆತನಿಗೆ ಬೇಸರವಾಗಿ ಆತ ಸಾಯ್ತಾ ಇದ್ದಾನೆ. ಆತನಿಗೆ ಬೇಸರ ಆಗಿ, ಬೋರ್ಡ್ ಟು ಡೆತ್ ಅಂದರೆ ಆತ ಬೇಸರಗೊಂಡು ಸಾಯ್ತಾ ಇದ್ದಾನೆ. ಯಾವುದೇ ಕೆಲಸ ಇಲ್ಲ ಆತನಿಗೆ ಅಂತಕ್ಕಂಥದ್ದು. ಆಫ್ ಕೋರ್ಸ್, ಖಂಡಿತವಾಗಲು ದ ಕಿಂಗ್ ವುಡ್ ನಾಟ್ ಅಡ್ಮಿಟ್ ದಿಸ್. ಆದರೆ ರಾಜ ಈ ಮಾತನ್ನು ಒಪ್ಪಿಕೊಳ್ಳಲು ತಯಾರಿಲ್ಲ. ದ ಕಿಂಗ್ ವುಡ್ ನಾಟ್ ಅಡ್ಮಿಟ್ ದಿಸ್, ಈ ಸತ್ಯವನ್ನು ಆ ರಾಜ ಒಪ್ಕೊಳ್ತಾ ಇಲ್ಲ. ಹಿ ಗ್ರೋನ್ಡ್ ಆ್ಯಂಡ್ ಮೋನ್ಡ್. ಇಲ್ಲಿ ಏನು ಮಾಡ್ತಾ ಇದ್ದಾನೆ ರಾಜ? ಗ್ರೋನ್ಡ್, ಹಾಸಿಗೆಯಲ್ಲಿ ಹೊರಗಿಬಿಟ್ಟು ಅಥವಾ ಹಾಸಿಗೆಯಲ್ಲಿ ಮಲ್ಕೊಂಡ್ಬಿಟ್ಟು ನರಳುತ್ತಾ ಇದ್ದಾನೆ. ಹಿ ಗ್ರೋನ್ಡ್ ಆ್ಯಂಡ್ ಮೋನ್ಡ್ ಅಂದರೆ ಯಾತನೆ ಪಡ್ತಾ ಇದ್ದಾನೆ. ಆ್ಯಂಡ್ ಕಂಪ್ಲೇಂಡ್ ಆಫ್ ಶಾರ್ಪ್ ಟ್ಯಾಪ್ಸ್ ಇನ್ ಎವ್ರಿ ಮಸಲ್ ಆ್ಯಂಡ್ ಸ್ಟಿಕ್ಕಿಂಗ್ ಪೇನ್ಸ್ ಇನ್ ಎವ್ರಿ ಬೋನ್ ಇನ್ ಹಿಸ್ ಬಾಡಿ. ಮತ್ತೇನು ಕಂಪ್ಲೇಂಟ್ ಮಾಡ್ತಾ ಇದ್ದಾನೆ, ಏನಾಗ್ತಾ ಇದೆ ಅಂತ ಹೇಳ್ತಾ ಇದ್ದಾನೆ ಅಂತಂದರೆ ಆತ ಆ ಒಂದು ಹಾಸಿಗೆ ಮಲ್ಕೊಂಡ್ಬಿಟ್ಟು ಕಂಪ್ಲೇಂಟ್, ದೂರ್ತಾ ಇದ್ದಾನೆ. ಏನಂತ ದೂರ್ತಾ ಇದ್ದಾನೆ? ಆಫ್ ಶಾರ್ಪ್ ಟ್ಯಾಪ್ಸ್. ಇಲ್ಲಿ ಶಾರ್ಪ್ ಆಗಿರ್ತಕ್ಕಂಥ, ತೀಕ್ಷ್ಣವಾಗಿರ್ತಕ್ಕಂತಹ ಒಂದು ಟ್ಯಾಪ್ಸ್. ಇಲ್ಲಿ ಟ್ಯಾಪ್ಸ್ ಅಂದರೆ ಚುಚ್ಚುವುದು ಅಥವಾ ಇರದಂಗೆ ಆಗ್ತಾ ಇದೆ ಇಡೀ ದೇಹ ತುಂಬ ಎಲ್ಲ ನನಗೆ ಅಂತ ಹೇಳ್ತಾ ಇದ್ದಾನೆ. ಇನ್ ಎವ್ರಿ ಮಸಲ್, ಪ್ರತಿಯೊಂದು ಮಸಲ್ನಲ್ಲಿಯೂ ಸಹಿತ ನನಗೆ ಚುಚ್ಚಿದ ಅನುಭವ ಆಗ್ತಾ ಇದೆ. ಆ್ಯಂಡ್ ಸ್ಟಿಕ್ಕಿಂಗ್ ಪೇನ್ಸ್ ಇನ್ ಎವ್ರಿ ಬೋನ್ ಇನ್ ಹೀಸ್ ಬಾಡಿ. ಆತನ ದೇಹದಲ್ಲಿ ಎಲ್ಲ ಕಡೆಗೆ, ಎಲ್ಲ ಒಂದು ಎಲ್ಲಿ ಬೋನ್ಗಳಿವೆಯಲ್ಲ ಆ ಬೋನ್ಗಳೆಲ್ಲವೂ ಸಹಿತ ನೋಯ್ತಾ ಇವೆ ಅಂತ ಕಂಪ್ಲೇಂಟ್ ಮಾಡ್ತಾ ಇದ್ದಾನೆ, ದೂರ್ತಾ ಇದ್ದಾನೆ ರಾಜ. ಇದು ಸತ್ಯ ಅಲ್ಲ. ಆತ ಯಾಕೆ ಅಂದರೆ ಒಂದೇ ಸತಿ ಮಲ್ಕೊಂಡ್ಬಿಟ್ಟು ಸಾಕಷ್ಟು ವೇಳೆ ಆತ ತನ್ನ ಒಂದು ಅವಧಿಯನ್ನು ಅಲ್ಲೇ ಕಳೀತಾ ಇದ್ದಾನೆ, ಮಲ್ಕೊಂಡಲ್ಲಿ
ಅಥವಾ ಮಲ್ಕೊಂಡೇ ಕಳೀತಾ ಇರೋದ್ರಿಂದಾಗಿ ಆತನಿಗೆ ಈ ರೀತಿಯಾದಂಥ ಅನುಭವ ಆಗ್ತಾ ಇದೆ. ಫಿಜಿಷಿಯನ್ಸ್ ಅಂತಂದರೆ ವೈದ್ಯರು, ಆ್ಯಂಡ್ ಸರ್ಜನ್ಸ್ ಅಂದರೆ ಶಸ್ತ್ರಚಿಕಿತ್ಸಕರು. ಫಿಜಿಷಿಯನ್ಸ್ ಆ್ಯಂಡ್ ಸರ್ಜನ್ಸ್ ಕೇಮ್ ಫ್ರಾಮ್ ಫಾರ್ ಆ್ಯಂಡ್ ವೈಡ್, ಬಹಳ ದೂರದಿಂದ ಏನು ಮಾಡಿದ್ದಾರೆ, ಭಾಳ ಜನ ವೈದ್ಯರು ಮತ್ತು ಭಾಳ ಜನ ಶಸ್ತ್ರಚಿಕಿತ್ಸಕರು ಬಂದಿದ್ದಾರೆ ರಾಜನ ಆರೋಗ್ಯದ ಕುರಿತು ತಪಾಸಣೆ ಮಾಡಲಿಕ್ಕೆ. ದೇ ಲುಕ್ ಡೌನ್ ದ ಕಿಂಗ್ಸ್ ಥ್ರೋಟ್, ಅವರು ಬಂದು ಏನು ಮಾಡ್ತಾರೆ, ಆ ರಾಜನ ಗಂಟಲನ್ನು ನೋಡ್ತಾರೆ. ದೇ ಲುಕ್ ಡೌನ್ ದ ಕಿಂಗ್ಸ್ ಥ್ರೋಟ್, ಯಾಕಂದರೆ ಚಿಕಿತ್ಸೆ ಮಾಡುವಂಥ ವಿಧಾನ ಅದು, ಅದಕ್ಕಾಗಿ ಅವ್ರು ಏನು ಮಾಡ್ತಾರೆ, ಮೊದಲು ರಾಜನ ಒಂದು ಗಂಟಲನ್ನು ಪರೀಕ್ಷೆ ಮಾಡ್ತಾರೆ. ದೇ ಟ್ಯಾಪ್ ಹಿಸ್ ಚೆಸ್ಟ್, ಆಮೇಲೆ ಆತನ ಎದೆ ಭಾಗದ ಮೇಲೆ ಮೃದುವಾಗಿ ಮೆಲ್ಲನೆ ಹೊಡೆದು ತಟ್ಟಿ ನೋಡುತ್ತಾರೆ. ಆ್ಯಂಡ್ ಫೆಲ್ಟ್ ಹಿಸ್ ಪಲ್ಸ್, ಆಮೇಲೆ ಆತನ ನಾಡಿ ಮಿಡಿತವನ್ನು ನೋಡ್ತಾರೆ. ದೇ ಹೆಮ್ಡ್ ಆ್ಯಂಡ್ ಹ್ಯಾವ್ಡ್, ಅಂದರೆ ಅವ್ರು ಏನು ಮಾಡ್ತಾರೆ, ತಮ್ಮ ಒಂದು ಗಡ್ಡವನ್ನು ಸವರಿಕೊಳ್ಳುತ್ತಾರೆ ಅಥವಾ ತಮ್ಮ ಒಂದು ಕೆನ್ನೆಯನ್ನು ಸವರಿಕೊಳ್ಳುತ್ತಾರೆ. ಹ್ಯಾಮ್ಡ್ ಆ್ಯಂಡ್ ಹ್ಯಾವ್ಡ್ ಸ್ಟ್ರೋಕ್ ದೇರ್ ಬಿಯರ್ಡ್ಸ್, ಅಂತಂದರೆ ತಮ್ಮ ಒಂದು ತಡವರಿಸಿಕೊಳ್ಳುತ್ತಾ, ಹ್ಯಾಮ್ಡ್ ಅಂದರೆ ಇಲ್ಲಿ ತಡವರಿಸುವಂಥ ಅರ್ಥ ಆಗುತ್ತೆ. ಆ್ಯಂಡ್ ಸ್ಟ್ರೋಕ್ ದೇರ್ ಬಿಯರ್ಡ್ಸ್ ಅಂದರೆ ತಮ್ಮ ಒಂದು ಗಡ್ಡದ ಮೇಲೆ ನೆವರಿಕೊಳ್ತಾರೆ. ಬಟ್ ದೇ ಕುಡ್ ನಾಟ್ ಫೈಂಡ್ ನಥಿಂಗ್ ರಾಂಗ್, ಆದರೆ ಆತನಿಗೆ ಏನೂ ಆಗಿರೋದು ಕಂಡೇ ಬರೋದಿಲ್ಲ ಅವರಿಗೆ. ಇನ್ನು 3ನೇ ಪ್ಯಾರಾಗ್ರಾಫನ್ನು ನೋಡ್ತಾ ಸಾಗೋಣ. ಫಿಜಿಷಿಯನ್ಸ್ ಆ್ಯಂಡ್ ಸರ್ಜನ್ಸ್ ಆರ್ ಡೋಲ್ಟ್ಸ್, ಇಲ್ಲಿ ರಾಜ ಯಾವಾಗ ಬಂದಿರತಕ್ಕಂತಹ ವೈದ್ಯರು ಮತ್ತು ಶಸ್ತ್ರಚಿಕಿತ್ಸಕರು ಯಾವುದೇ ಒಂದು ರೋಗವನ್ನು ಕಂಡುಹಿಡಲಿಕ್ಕೆ ಅಸಾಧ್ಯ ಆಯಿತು ಅಥವಾ ಅವನಿಗೆ ಯಾವುದೇ ರೋಗ ಇಲ್ಲ ಅಂತ ಯಾವಾಗ ಹೇಳಿದರು, ಆವಾಗ ರಾಜ ಹೇಳ್ತಾ ಇದ್ದಾನೆ, ಫಿಜಿಷಿಯನ್ಸ್ ಅಂದರೆ ವೈದ್ಯರು, ಆ್ಯಂಡ್ ಸರ್ಜನ್ಸ್ ಅಂದರೆ ಶಸ್ತ್ರಚಿಕಿತ್ಸಕರು, ಇವರು ಮೂರ್ಖರಿದ್ದಾರೆ. ಕ್ರೈಡ್ ದ ಕಿಂಗ್, ಜೋರಾಗಿ ಚೀರ್ತಾ ಇದ್ದಾನೆ ರಾಜ, ಈ ರೀತಿಯಾಗಿ ಹೇಳ್ತಾ ಇದ್ದಾನೆ, ಜೋರಾಗಿ ಚೀರ್ತಾ ಈ ವೈದ್ಯರಿಗೆ ಮತ್ತು ಶಸ್ತ್ರಚಿಕಿತ್ಸಕರು ಇವರು ಮೂರ್ಖರಿದ್ದಾರೆ ಅಂತ ಜೋರಾಗಿ ಚೀರಿದ. ಅರಂಟ್ ದೇರ್ ಎನಿ ಪ್ಲೇನ್ ಆರ್ಡಿನರಿ ಡಾಕ್ಟರ್ಸ್ ಇನ್ ದ ಕಿಂಗ್ಡಮ್, ಮತ್ತು ತನ್ನ ಒಂದು ಮಂತ್ರಿಗೆ ಹೇಳ್ತಾ ಇದ್ದಾರೆ, ನಮ್ಮ ಒಂದು ಕಿಂಗ್ಡಮ್ನಲ್ಲಿ, ನನ್ನ ಒಂದು ರಾಜ್ಯದಲ್ಲಿ ಪ್ಲೇನ್ ಅಂದರೆ ಬಿಚ್ಚು ಮಾತಿನ, ಅದನ್ನು ಮುಚ್ಚುಮರೆಯಿಲ್ಲದ ಏನದೆಯೋ ಅದನ್ನು ಹೇಳುವಂಥ ಡಾಕ್ಟರ್ ಯಾರೂ ಇಲ್ಲೇನು ಅಂತ ಹೇಳಿ ಪ್ರಶ್ನೆ ಮಾಡ್ತಾ ಇದ್ದಾನೆ ರಾಜ. ಅವಾಗ ದ ಪ್ಲೇನ್ ಆರ್ಡಿನರಿ ಡಾಕ್ಟರ್ಸ್ ಕೇಮ್ ಫ್ರಾಮ್ ಹೈದರ್ ಆ್ಯಂಡ್ ಯಾನ್, ಏನು ಮಾಡ್ತಾರೆ, ಪ್ಲೇನ್ ಮುಚ್ಚುಮರಿಯಿಲ್ಲದೆ ಹೇಳ್ತಕ್ಕಂತಹ ವೈದ್ಯರು ಏನು ಮಾಡ್ತಾರೆ, ಹೈದರ್ ಮತ್ತು ಯಾನ್ ಅಂತಂದರೆ ಇತ್ತ ಕಡೆ ಅಥವಾ ಆ ಕಡೆಯಿಂದ ಅಂತ ಅರ್ಥ ಆಗತ್ತೆ, ಈತ ಕಡೆಯಿಂದ ಮತ್ತು ಆ ಕಡೆಯಿಂದ ಬರ್ತಾರೆ. ದೇ ಫೆಲ್ಟ್ ದ ಕಿಂಗ್ಸ್ ಪಲ್ಸ್, ಅವರು ಸಹಿತ ರಾಜನ ಒಂದು ನಾಡಿ ಮಿಡಿತವನ್ನು ಪರೀಕ್ಷೆ ಮಾಡ್ತಾರೆ. ಟ್ಯಾಪ್ಡ್ ಹಿಸ್ ಚೆಸ್ಟ್, ಮತ್ತೆ ಅದನ್ನು ಎದೆ ಭಾಗದ ಮೇಲೆ ಏನು ಮಾಡ್ತಾರೆ, ಮೇಲೆ ತಟ್ಟಿ ನೋಡ್ತಾರೆ. ಆ್ಯಂಡ್ ಲುಕ್ ಡೌನ್ ಹಿಸ್ ಥ್ರಾಟ್, ಮತ್ತೆ ಅವರ ಒಂದು ಗಂಟಲನ್ನು ಪರೀಕ್ಷೆ ಮಾಡ್ತಾರೆ. ದೇ ಹ್ಯಾವ್ಡ್ ಆ್ಯಂಡ್ ಹ್ಯಾಮ್ಡ್, ಅವರು ಸಹಿತ ತಡವರಿಸುತ್ತಾರೆ. ಟುಕ್ ಅಪ್ ದೇರ್ ಸ್ಪ್ಯಾಕ್ಟಲ್ಸ್, ಕೆಲವೊಬ್ಬರು ಏನು ಹೇಳಬೇಕು ಅಂತ ತೋಚಲಾರದೆ ಏನು ಮಾಡ್ತಾರೆ, ತಮ್ಮ ಒಂದು ಸ್ಪ್ಯಾಕ್ಟಲ್ಸ್ ಅಂದರೆ ಸ್ಪೆಕ್ಟಿಕಲ್ಸ್ ಅಂತಂದರೆ ತಮ್ಮ ಒಂದು ಚಸ್ಮಾ ಅಂತ ಕರಿತೀರಲ್ಲ ನೀವು, ಚಸ್ಮಾನ ತೆಗಿತಾರೆ ಮತ್ತೆ ಹಾಕೋತಾರೆ ಅಂತ ಹೇಳ್ಬಿಟ್ಟು. ಪುಟ್ ದೆಮ್ ಆನ್ ಅಗೇನ್, ಬಟ್ ಇವನ್ ದೇ ಕುಡ್ ಫೈಂಡ್ ನಥಿಂಗ್ ರಾಂಗ್, ಆದರೆ ಆ ರಾಜನ ದೇಹದಲ್ಲಿ ಏನಾಗಿರೋದು ಕಂಡುಬರೋದಿಲ್ಲ, ಆತ ಆರೋಗ್ಯವಾಗಿದ್ದಾನಂತ ಅವ್ರಿಗೆ ಗೊತ್ತಾಗುತ್ತೆ. ಪ್ಲೇನ್ ಆರ್ಡಿನರಿ ಡಾಕ್ಟರ್ಸ್ ಆರ್ ಇಡಿಯಟ್ಸ್, ಈ ಒಂದು ಪ್ಲೇನ್ ಆಗಿರ್ತಕ್ಕಂಥ ಆರ್ಡಿನರಿ ಡಾಕ್ಟರ್ಸ್ ಏನಿದ್ದಾರೆ ಇವರು ಮೂರ್ಖರಿದ್ದಾರೆ. ಕ್ರೈಡ್ ದ ಕಿಂಗ್ ಇನ್ ಅ ರೇಸ್, ಕೋಪದಿಂದ ತಾಪದಿಂದ ಏನು ಮಾಡ್ತಾನೆ ರಾಜ, ಚೀರ್ತಾನೆ. ಪ್ಲೇನ್ ಆರ್ಡಿನರಿ ಡಾಕ್ಟರ್ಸ್ ಆರ್ ಇಡಿಯಟ್ಸ್ ಅಂತ ಹೇಳ್ತಾನೆ. ದ ನೆಕ್ಸ್ಟ್ ಒನ್ ಹೂ ಎಕ್ಸಾಮಿನ್ಸ್ ಮೀ, ಈಗ ಮುಂದೆ ಯಾರು ನನ್ನನ್ನು ಪರೀಕ್ಷೆ ಮಾಡ್ತಾರೆ, ಆ್ಯಂಡ್ ಪಾಯಿಂಟ್ಸ್ ನಥಿಂಗ್ ರಾಂಗ್, ಯಾವುದೇ ಒಂದು ರೋಗವನ್ನು ಅವರಿಂದ ಕಂಡು ಹಿಡಲಿಕ್ಕೆ ಆಗಲಿಲ್ಲ ಅಂದರೆ, ವಿಲ್ ಹ್ಯಾವ್ ಹೀಸ್ ಇಯರ್ಸ್ ಕಟ್ ಆಫ್, ಆತನ ಕಿವಿಗಳನ್ನು ಕತ್ತರಿಸಲಾಗುತ್ತದೆ. ಆ್ಯಂಡ್ ಹೀಸ್ ನೋಸ್ ಶಾರ್ಟನ್ಡ್, ಆತನ ಒಂದು ಮೂಗನ್ನು ಕಿರಿದು ಮಾಡಲಾಗುತ್ತದೆ ಅಂಥೇಳಿ ರಾಜ ಸಿಟ್ಟಿನಿಂದ ಈ ರೀತಿಯಾಗಿ ಹೇಳ್ತಾನೆ, ಆರ್ಡರ್ ಮಾಡ್ತಾನೆ. ದಿಸ್ ಡಿಡ್ ನಾಟ್ ಸ್ಟಾಪ್ ಕಮಿಂಗ್ ಆಫ್ ದ ಡಾಕ್ಟರ್ಸ್ ಆ್ಯಂಡ್ ದ ಸರ್ಜನ್ಸ್ ಆ್ಯಂಡ್ ದ ಫಿಜಿಷಿಯನ್ಸ್, ಇಷ್ಟೆಲ್ಲ ಹೇಳಿದ್ರು ಸಹಿತ ವೈದ್ಯರು ಬರ್ತಕ್ಕಂಥದ್ದು, ಶಸ್ತ್ರಚಿಕಿತ್ಸಕರು ಬರ್ತಕ್ಕಂಥದ್ದು ನಿಲ್ಲಿಲ್ಲ ಅಂತ, ಹಾಗೆ ಬರ್ತಾ ಇದ್ರು, ಬಂದು ಪರೀಕ್ಷೆ ಮಾಡ್ತಾನೆ ಇದ್ರು ಅಂಥೇಳಿ ಯಾರನ್ನು, ರಾಜನನ್ನು. This did not stop the coming of the doctors and surgeons and the physicians. The king kept sending messengers and
ಕೋಟಿಯರ್ಸ್ ಟು ಬ್ರಿಂಗ್ ದೆಮ್ ಇನ್. ಮತ್ತು ರಾಜ ಏನು ಮಾಡ್ತಿರ್ತಾನೆ, ದ ಕಿಂಗ್ ಕ್ಯಾಪ್ಟ್ ಸೆಂಡಿಂಗ್, ಹಾಗೆ ತನ್ನ ಒಂದು ಓಲೆಕಾರರನ್ನು ಅಂದರೆ ಮೆಸೆಂಜರ್ಸ್, ಓಲೆಕಾರರನ್ನು ಆ್ಯಂಡ್ ಕೋಟಿಯರ್ಸ್ ಆಸ್ಥಾನಿಕರನ್ನು ಟು ಬ್ರಿಂಗ್ ದೆಮ್ ಇನ್ ಕರೆಸ್ತಾ ಇರ್ತಾನೆ ಈತ. ತನ್ನ ರಾಜತ್ವ ಮೇಲೆ ಕಳಿಸಿ ಒಳ್ಳೆ ಡಾಕ್ಟ್ರನ್ನ ಕರೆಸ್ತಾ ಇರ್ತಾನೆ. ದ ಪೀಪಲ್ ವೇರ್ ಇನ್ ಡೆಸ್ಪೇರ್, ಆದರೆ ಆ ರಾಜ್ಯದ ಜನರು ಭಾಳಷ್ಟು ಹತಾಶರಾಗ್ತಾರೆ. ಸಚ್ ಆನ್ ಎಪಿಡೆಮಿಕ್ ಆಫ್ ಹೆಡ್ಸ್ ವಿದೌಟ್ ಇಯರ್ಸ್ ಆ್ಯಂಡ್ ಫೇಸಸ್ ವಿತ್ ಶಾರ್ಟನ್ ನೋಸಸ್ ವಾಸ್ ನೆವರ್ ಸೀನ್. ಹೇಳ್ತಾ ಇದ್ದಾರೆ, ಅಂಥ ಕಿವಿಗಳಿಲ್ಲದಂತಹ ಮತ್ತು ಕಿರಿದಾದಂತಹ ಮೂಗನ ಹೊಂದಿರತಕ್ಕಂತಹ ಒಂದು ದೃಶ್ಯವನ್ನು ಎಂದಿಗೂ ಯಾರು ನೋಡಿರಲಿಲ್ಲ. ಅಷ್ಟೊಂದು ಜನ ವೈದ್ಯರಿಗೆ ಅದು ಆಗಿತ್ತು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಫೈನಲಿ, ಕೊನೆಯದಾಗಿ, ಅ ಸಿಂಪಲ್ ವುಮೆನ್ ಕೇಮ್ ಟು ಸಿ ದ ಕಿಂಗ್. ಕೊನೆಯದಾಗಿ ಏನಾಗುತ್ತೆ ಅಂದರೆ, ಒಬ್ಬ ಸಿಂಪಲ್ ವುಮೆನ್ ಏನು ಮಾಡ್ತಾಳೆ, ಬರ್ತಾರೆ. ಸಿಂಪಲ್ ಅಂದರೆ ಒಬ್ಬ ಸರಳವಾಗಿರ್ತಕ್ಕಂತಹ ವಯಸ್ಸಾಗಿರ್ತಕ್ಕಂಥ ಹೆಣ್ಣುಮಗಳು. ಫೈನಲಿ ಅ ಸಿಂಪಲ್ ಓಲ್ಡ್ ವುಮೆನ್ ಕೇಮ್ ಟು ಸಿ ದ ಕಿಂಗ್. ರಾಜನನ್ನು ನೋಡಲಿಕ್ಕೆ ಆ ಒಂದು ವಯಸ್ಸಾಗಿರ್ತಕ್ಕಂಥ ಹೆಣ್ಣುಮಗಳು ಬರ್ತಾಳೆ. ದ ಎಕ್ಸಾಸ್ಟೆಡ್ ಪ್ರೈಮ್ ಮಿನಿಸ್ಟರ್ ಬ್ರಾಟ್ ಹರ್ ಇನ್ ಟು ದ ರಾಯಲ್ ಬೆಡ್ ಚೇಂಬರ್. ರಾಜನ ಮಂತ್ರಿ ಏನು ಮಾಡ್ತಾನೆ, ಆ ಹೆಣ್ಣು ಮಗಳನ್ನು ರಾಯಲ್ ಬೆಡ್ ಅಂದರೆ ರಾಜ ಮಲಗಿರ್ತಕ್ಕಂಥ ಹಾಸಿಗೆ ಕಡೆಗೆ ಆತ ಕರೆದುಕೊಂಡು ಬರ್ತಾನೆ. ಇಲ್ಲಿ ಎಕ್ಸಾಸ್ಟೆಡ್ ಅಂತಂದರೆ ದಣಿದಿರ್ತಕ್ಕಂತಹ ಪ್ರೈಮ್ ಮಿನಿಸ್ಟರ್, ಮುಖ್ಯಮಂತ್ರಿ ಕರೆದುಕೊಂಡು ಬರ್ತಾನೆ. ರಾಯಲ್ ಬೆಡ್ ಚೇಂಬರ್ ಅಂದರೆ ರಾಜ ಮಲಗಿರ್ತಕ್ಕಂಥ ಹಾಸಿಗೆ ಕಡೆಗೆ ಅವಳನ್ನು ಕರ್ಕೊಂಡು ಬರ್ತಾನೆ. ದ ಸಿಂಪಲ್ ಓಲ್ಡ್ ವುಮನ್, ಆ ಒಂದು ಭಾಳ ಸರಳವಾಗಿರ್ತಕ್ಕಂಥ ವಯೋವೃದ್ಧ ಮಹಿಳೆ, ಪೀರ್ಡ್ ಇನ್ ಟು ದ ಕಿಂಗ್ಸ್ ಫೇಸ್ ಫಾರ್ ಅ ಲಾಂಗ್ ಟೈಮ್. ಆ ರಾಜನ ಮುಖವನ್ನು ಏನು ಮಾಡ್ತಾಳೆ, ಈ ಒಂದು ಹೆಣ್ಣು ಮಗಳು, ಯಾರು ವಯಸ್ಸಾಗಿರ್ತಕ್ಕಂಥ ಹೆಣ್ಣು ಮಗಳು ಏನು ಮಾಡ್ತಾಳೆ ಅಂದರೆ ಭಾಳಷ್ಟು ಸೂಕ್ಷ್ಮವಾಗಿ ನೋಡ್ತಾಳೆ. ಅದಕ್ಕೆ ಪೀರಿಯಡ್ ಅಂತ ಕರೀತೇವೆ. ಸೂಕ್ಷ್ಮವಾಗಿ ಅವನ ಮುಖವನ್ನು ನೋಡ್ತಾಳೆ, ಭಾಳಷ್ಟು ಸಮಯದವರೆಗೆ ನೋಡ್ತಾಳೆ. ದೆನ್ ಸಿ ಸೇಡ್, ಆಮೇಲೆ ಅವಳು ಹೇಳ್ತಾಳೆ, ಯುವರ್ ಮೆಜೆಸ್ಟಿ, ಮಹಾರಾಜರೇ, ಯು ಆರ್ ಸಫರಿಂಗ್ ಫ್ರಾಮ್ ಅ ಸ್ಟ್ರೇಂಜ್ ಆ್ಯಂಡ್ ರೇರ್ ಡಿಸೀಸ್. ಅವಳು ಹೇಳ್ತಾಳೆ, ಯು ಆರ್ ಸಫರಿಂಗ್, ನೀವು ಬಳಲ್ತಾ ಇದ್ದೀರಿ, ಫ್ರಾಮ್ ಅ ಸ್ಟ್ರೇಂಜ್, ಒಂದು ಅಪರಿಚಿತವಾಗಿರ್ತಕ್ಕಂತಹ ಅಥವಾ ವಿಚಿತ್ರವಾಗಿರ್ತಕ್ಕಂಥ ಒಂದು ಡಿಸೀಸ್, ಅದು ರೋಗ. ಅದು ರೇರ್ ಅಂದರೆ ಭಾಳಷ್ಟು ರೇರ್ ಆಗಿರ್ತಕ್ಕಂಥದ್ದು, ಭಾಳಷ್ಟು ತೀರಾ ವಿರಳವಾಗಿರ್ತಕ್ಕಂಥ ಒಂದು ರೋಗ ಇದು. ಸೊ ರೇರ್ ಆ್ಯಂಡ್ ಸ್ಟ್ರೇಂಜ್, ಬಹಳ ವಿರಳವಾಗಿರ್ತಕ್ಕಂಥದ್ದು ಮತ್ತು ಬಹಳ ಅಪರಿಚಿತವಾಗಿರ್ತಕ್ಕಂಥ ಒಂದು ರೋಗ ಇದು. ದ್ಯಾಟ್ ನೋ ನೇಮ್ ಎಕ್ಸಿಸ್ಟ್ ಫಾರ್ ಇಟ್, ಈ ಒಂದು ರೋಗಕ್ಕೆ ಇನ್ನೂ ಹೆಸರು ಇಲ್ಲ ಅಂತ ಅವಳು ಹೇಳ್ತಾಳೆ. ದೇರ್ ಐ ನೇವ್ ಇಟ್, ಹೌದಿಲ್ಲ, ಹೇಳೋದು ಸರಿ ಇದೆ, ನಂಗೆ ಗೊತ್ತಿತ್ತದು, ಯಾವ ಡಾಕ್ಟ್ರಿಗೆ ಗೊತ್ತಾಗಲಿಲ್ಲ, ನನಗೆ ಮೊದಲೇ ಗೊತ್ತಿತ್ತು ಒಂದು ರೋಗ ಇದೆ ಅಂತ ಹೇಳಿಬಿಟ್ಟು. ಐ ನೇವ್ ಇಟ್ ಕ್ರೈಡ್ ದ ಕಿಂಗ್ ಇನ್ ಅ ಗ್ಲೀ. ರಾಜನಿಗೆ ಸಂತೋಷ ಆಗುತ್ತೆ, ರಾಜ ಹಿಗ್ತಾನೆ, ತನಗೊಂದು ರೋಗ ಇದೆ ಅಂತ ಹೇಳಿಬಿಟ್ಟು ಆತ ಹಿಗ್ತಾನೆ. ಐ ಕೆಪ್ಟ್ ಟೆಲ್ಲಿಂಗ್ ಆಲ್ ಆಫ್ ದೆಮ್, ನಾನು ಹೇಳ್ತಾ ಇದ್ದೆ, ಎಲ್ಲರಿಗೂ ಹೇಳ್ತಾ ಇದ್ದೆ, ದ ಫೂಲ್ಸ್, ಆ ಮೂರ್ಖರಿಗೆ, ದ್ಯಾಟ್ ಐ ಆಮ್ ಅ ಸಿಕ್ ಮ್ಯಾನ್, ನಾನೊಬ್ಬ ಅನಾರೋಗ್ಯ ಮನುಷ್ಯ ಅಂತ ಹೇಳ್ತಾ ಇದ್ದೆ, ಅವ್ರು ಯಾರೂ ಕೇಳ್ತಾನೆ ಇದ್ದಿರಲಿಲ್ಲ ಅಂತ ರಾಜ ಅವರನ್ನು ಮತ್ತೆ ದೂರ್ತಾ ಇದ್ದಾನೆ. ಮುಂದೆ ಏನಾಗುತ್ತೆ ಅಂತ ನೋಡೋಣ. ಅ ವೆರಿ ಸಿಕ್ ಮ್ಯಾನ್, ಆವಾಗ ಆ ಒಂದು ವಯೋವೃದ್ಧರಾಗಿರ್ತಕ್ಕಂಥ ಹೆಣ್ಮಗಳು ಹೇಳ್ತಾಳೆ, ನೀವು ಸಿಕ್ ಅಷ್ಟೇ ಅಲ್ಲ, ಅ ವೆರಿ ಸಿಕ್, ಭಾಳ ಅನಾರೋಗ್ಯ ಇದೆ ನಿಮಗೆ ಅಂತ ಆ ಹೆಣ್ಮಗಳು ಹೇಳ್ತಾಳೆ. ದ ಕಿಂಗ್ ಲೀನ್ಡ್ ಬ್ಯಾಕ್ ಅಮಾಂಗ್ ಹೀಸ್ ಸಿಲ್ಕನ್ ಪಿಲೋಸ್ ಆ್ಯಂಡ್ ಕ್ಲೋಸ್ ಹೀಸ್ ಐಸ್ ಆ್ಯಂಡ್ ರಿಂಕಲ್ಡ್ ಹೀಸ್ ಬ್ರೋ ಆ್ಯಸ್ ಇಫ್ ಹಿ ವೇರ್ ಇನ್ ಅ ಪೇನ್. ನೋಡಿ, ಯಾವಾಗ ಆ ಹೆಣ್ಮಗಳು ಏನು ಹೇಳ್ತಾಳೆ, ಅ ವೆರಿ ಸಿಕ್ ಮ್ಯಾನ್, ನೀವು ಬಹಳ ಆರಾಮಿಲ್ಲ, ಬಹಳ ಅನಾರೋಗ್ಯವಾಗಿರ್ತಕ್ಕಂಥ ವ್ಯಕ್ತಿ ನೀವು ಅಂತ ಹೇಳಿದಾಗ, ದ ಕಿಂಗ್ ಲೀನ್ಡ್, ಮತ್ತೆ ರಾಜ ಏನು ಮಾಡ್ತಾನೆ, ಮಲ್ಕೋತಾನೆ ಹಾಸಿಗೆಯಲ್ಲಿ. ದ ಕಿಂಗ್ ಲೀನ್ಡ್ ಬ್ಯಾಕ್ ಅಮಾಂಗ್ ಹೀಸ್ ಸಿಲ್ಕನ್ ಪಿಲ್ಲೋಸ್, ಅವನ ಒಂದು ತಲೆದಿಂಬ ಸಿಲ್ಕನ್ ಅಂದರೆ ಸಿಲ್ಕ್ನಿಂದ ಮಾಡಿರ್ತಕ್ಕಂಥದ್ದು, ರೇಷ್ಮೆಯಿಂದ ಮಾಡಿರ್ತಕ್ಕಂತಹ ಆ ಒಂದು ದಿಂಬುಗಳ ಮೇಲೆ ಹೊರಳ್ತಾನೆ. ಆ್ಯಂಡ್ ಕ್ಲೋಸ್ ಹೀಸ್ ಐಸ್, ಕಣ್ಣುಗಳನ್ನು ಮುಚ್ಚುತ್ತಾನೆ. ಆ್ಯಂಡ್ ರಿಂಕಲ್ಡ್ ಹೀಸ್ ಬ್ರೋ, ಮತ್ತು ಆತನ ಒಂದು ಕಣ್ಣಿನ ರೆಪ್ಪೆಗಳನ್ನು ರಿಂಕಲ್ಡ್ ಮಾಡ್ತಾನೆ, ನೆರಿಗೆ ಮೂಡುವಂತೆ ಮುಖವನ್ನು ಮಾಡ್ತಾನೆ. ಆ್ಯಸ್ ಇಫ್ ಹಿ ವೇರ್ ಇನ್ ಅ ಪೇನ್, ಭಾಳಷ್ಟು ನೋವಿನಲ್ಲಿರುವ ಹಾಗೆ ಆತ ಆವಾಗ ನಟನೆ ಮಾಡ್ತಾನೆ ಅಂತ ಅರ್ಥ ಆಗುತ್ತೆ.
ಆ್ಯಂಡ್ ಈಸ್ ದೇರ್ ನೋ ಕ್ಯೂರ್ ಫಾರ್ ಮೀ ಹಿ ಆಸ್ಕ್ಡ್. ಈ ಒಂದು ರೋಗಕ್ಕೆ ಯಾವುದಾದ್ರೂ ಚಿಕಿತ್ಸೆ ಇಲ್ವೇನು ಅನ್ನುವಂಥ ಪ್ರಶ್ನೆಯನ್ನು ಮಾಡ್ತಾ ಇದ್ದಾನೆ ರಾಜ. ಆ್ಯಂಡ್ ಈಸ್ ದೇರ್ ನೋ ಕ್ಯೂರ್ ಫಾರ್ ಮೀ ಹಿ ಆಸ್ಕ್ಡ್. ಆವಾಗ ಆ ಒಂದು ಹೆಣ್ಮಗಳು ಹೇಳ್ತಾಳೆ, ಓ ಎಸ್ ಯುವರ್ ಮೆಜೆಸ್ಟಿ, ಇದೆ, ಇದಕ್ಕೆ ಒಂದು ಚಿಕಿತ್ಸೆ ಇದೆ ಅಂತ ಹೇಳ್ತಾಳೆ. ಯು ನೀಡ್ ಸ್ಲೀಪ್ ಬಟ್ ಒನ್ ನೈಟ್ ಇನ್ ದ ಶರ್ಟ್ ಆಫ್ ಅ ಹ್ಯಾಪಿ ಮ್ಯಾನ್ ಆ್ಯಂಡ್ ಯು ವಿಲ್ ಬಿ ಕ್ಯೂರ್ಡ್ ಇನ್ಸ್ಟಂಟ್ಲಿ ಸೇಡ್ ದ ಸಿಂಪಲ್ ಓಲ್ಡ್ ವುಮನ್. ಇಲ್ಲಿ ಆ ಹೆಣ್ಮಗಳು ಚಿಕಿತ್ಸೆಯನ್ನು ಹೇಳ್ತಾಳೆ. ಯು ನೀಡ್, ನಿಮಗೆ ಅಗತ್ಯವಿದೆ. ಏನು ಅಗತ್ಯವಿದೆ ಅಂತಂದರೆ ಸ್ಲೀಪ್, ಮಲ್ಕೋಬೇಕು ನೀವು. ಬಟ್ ಆದರೆ ಒನ್ ನೈಟ್ ಇನ್ ದ ಶರ್ಟ್ ಆಫ್ ಅ ಹ್ಯಾಪಿ ಮ್ಯಾನ್, ಒಬ್ಬ ಸಂತೋಷದ ವ್ಯಕ್ತಿಯ ಅಂಗಿಯನ್ನು ಹಾಕ್ಕೊಂಡು ನೀವು ಮಲ್ಕೊಂಡ್ಬಿಟ್ರೆ ನೀವು ಹುಷಾರಾಗಿ ಬಿಡ್ತೀರಾ. ಆ್ಯಂಡ್ ಯು ವಿಲ್ ಬಿ ಕ್ಯೂರ್ಡ್ ಇನ್ಸ್ಟಂಟ್ಲಿ, ನೀವು ಬಹಳಷ್ಟು ಬೇಗನೆ ಏನಾಗ್ತೀರಾ, ಗುಣಮುಖರಾಗ್ತೀರಾ ಅಂತ ಹೇಳಿಬಿಟ್ಟು ಅವಳು ಹೇಳ್ತಾಳೆ. ಸೇಡ್ ದ ಸಿಂಪಲ್ ಓಲ್ಡ್ ವುಮನ್, ಆ ಹೆಣ್ಮಗಳು ಹೇಳ್ತಾಳೆ. ದ ಕಿಂಗ್ ಸಮ್ಮೋನ್ಡ್ ದ ಕ್ಯಾಪ್ಟನ್ ಆಫ್ ಹಿಸ್ ಗಾರ್ಡ್. ಈಗ ಏನು ಮಾಡ್ತಾನೆ ರಾಜ, ಸಮ್ಮೋನ್ಡ್ ಅಂದರೆ ಸಭೆಯನ್ನು ಕರೆಯುವುದು. ತನ್ನ ಒಂದು ಕ್ಯಾಪ್ಟನ್ ಕರೀತಾನೆ. ಯಾರ ಕ್ಯಾಪ್ಟನ್ ಅಂತಂದರೆ ಆಫ್ ಹಿಸ್ ಗಾರ್ಡ್, ಅವನ ಒಂದು ಅಂಗ ರಕ್ಷಕರ ಒಂದು ನಾಯಕನನ್ನು ಕರೆದುಬಿಟ್ಟು ಆತ ಸಭೆ ಕರೀತಾನೆ. ಆ್ಯಂಡ್ ಹೀಸ್ ಬ್ರೇವೆಸ್ಟ್ ಸೋಲ್ಜರ್ಸ್, ಮತ್ತು ಭಾಳಷ್ಟು ಶೂರರಾಗಿರ್ತಕ್ಕಂತಹ ಸೈನಿಕರನ್ನು ಕರೀತಾನೆ. ದ ಬೆಸ್ಟ್ ಕೋಟಿಯರ್ಸ್ ಅಂದರೆ ಅವನ ಅತ್ಯುತ್ತಮವಾಗಿರ್ತಕ್ಕಂಥ ಆಸ್ಥಾನಿಕರನ್ನು ಕರೀತಾನೆ. ಇನ್ ದ ಲ್ಯಾಂಡ್ ಆ್ಯಂಡ್ ದ ಸ್ವಿಫ್ಟೆಸ್ಟ್ ಮೆಸೆಂಜರ್ಸ್, ಭಾಳಷ್ಟು ಅತಿ ವೇಗವಾಗಿ ಸಂದೇಶವನ್ನು ತಲುಪಿಸ್ತಕ್ಕಂಥ ಮೆಸೆಂಜರ್ಸ್ಗಳನ್ನು ಮತ್ತು ಹೆರಾಲ್ಡ್ಸ್ಗಳನ್ನು ಅಂದರೆ ದೂತರನ್ನು ಆತ ಸಭೆಗೆ ಕರೆಯುತ್ತಾನೆ. ಸ್ಟಾರ್ಟ್ ಆಫ್ ಆಟ್ ಒನ್ಸ್ ಹಿ ಕಮಾಂಡೆಡ್ ದೆಮ್. ಈಗ ಸರ್ಚ್ ಮಾಡಿ, ಒಬ್ಬ ವ್ಯಕ್ತಿ ಇರಬೇಕು, ಆತ ವ್ಯಕ್ತಿ ಭಾಳ ಸಂತೋಷದಿಂದ ಇರಬೇಕು, ಅಂಥ ವ್ಯಕ್ತಿಯ ಶರ್ಟ್ ನಂಗೆ ಬೇಕೀಗ ಆತ ಹೇಳಿ ಆಜ್ಞೆ ಮಾಡ್ತಾನೆ. ಸ್ಟಾರ್ಟ್ ಆಫ್ ಆಟ್ ಒನ್ಸ್, ಈಗ ಹುಡುಕ್ಲಿಕ್ಕೆ ಆರಂಭ ಮಾಡಿ. ಆ್ಯಂಡ್ ಬ್ರಿಂಗ್ ಮೀ ಬ್ಯಾಕ್ ದ ಶರ್ಟ್ ಆಫ್ ಅ ಹ್ಯಾಪಿ ಮ್ಯಾನ್, ಒಬ್ಬ ಸಂತೋಷದ ವ್ಯಕ್ತಿಯ ಒಂದು ಅಂಗಿಯನ್ನು ನಂಗೆ ತರಬೇಕು ನೀವು. ಆ್ಯಂಡ್ ಮೈಂಡ್ ಯು, ಅಂದರೆ ಇಲ್ಲಿ ನೆನಪಿಟ್ಕೊಳ್ಳಿ ನೀವು, ಡೋಂಟ್ ರಿಟರ್ನ್ ವಿದೌಟ್ ಇಟ್, ಆ ಅಂಗಿ ಅಲ್ಲದೆ ನೀವು ಇಲ್ಲಿ ಬರ್ಕೊಡೋದು. ಹಿ ಆ್ಯಡೆಡ್ ಡಾರ್ಕ್ಲಿ, ಇದನ್ನು ಭಾಳಷ್ಟು ಕೆಟ್ಟದಾಗಿ ಆತ ಏನು ಮಾಡ್ತಾನೆ, ಹೇಳ್ತಾನೆ. ಶರ್ಟ್ ತರದೇ ಇದ್ರೆ ನೀವು ರಾಜ ಕಡೆಗೆ ಬರುವಂಥ ಅವಶ್ಯಕತೆ ಇಲ್ಲ, ಆಸ್ಥಾನ ಕಡೆಗೆ ಬರುವಂಥ ಅವಶ್ಯಕತೆ ಇಲ್ಲ ಅಂತ ನೇರವಾಗಿ ರಾಜ ತನ್ನ ಒಂದು ಎಲ್ಲರಿಗೂ ಅಲ್ಲಿ ಸಭೆ ಕರೆದಿರ್ತಕ್ಕಂಥ ಎಲ್ಲ ವ್ಯಕ್ತಿಗಳಿಗೆ ಹೇಳಿಬಿಡ್ತಾನೆ. ದ ಸೋಲ್ಜರ್ಸ್ ಆ್ಯಂಡ್ ಕೋಟಿಯರ್ಸ್, ಮೆಸೆಂಜರ್ಸ್ ಆ್ಯಂಡ್ ಹೆರಾಲ್ಡ್ಸ್ ಟ್ರಾವೆಲ್ಡ್ ಫಾರ್ ಆ್ಯಂಡ್ ವೈಡ್ ಫಾರ್ ಈಸ್ಟ್ ಟು ವೆಸ್ಟ್, ಫ್ರಾಮ್ ನಾರ್ತ್ ಟು ಸೌತ್, across seas and deserts, through cities and over mountains, from one end to the kingdom to the other. The soldiers, ಸೈನಿಕರು, ಮತ್ತು ಕೋಟಿಯರ್ಸ್ ಅಂತಂದರೆ ಆಸ್ಥಾನಿಕರು, ಆ್ಯಂಡ್ ಮೆಸೆಂಜರ್ಸ್ ಅಂದರೆ ಓಲೆಕಾರರು, ಮತ್ತು ಹೆರಾಲ್ಡ್ಸ್ ದೂತರು, ಟ್ರಾವೆಲ್ಡ್ ಫಾರ್ ಆ್ಯಂಡ್ ವೈಡ್, ಅವರು ಬಹಳ ದೂರದವರೆಗೆ ಏನು ಮಾಡ್ತಾರೆ, ಪ್ರಯಾಣವನ್ನು ಬೆಳೆಸ್ತಾರೆ. ಫ್ರಾಮ್ ಈಸ್ಟ್ ಟು ವೆಸ್ಟ್, ಆ ಒಂದು ರಾಜ್ಯದ ಪೂರ್ವದಿಂದ ಪಶ್ಚಿಮಕ್ಕೆ ಮತ್ತು ಉತ್ತರದಿಂದ ದಕ್ಷಿಣಕ್ಕೆ. ಅಕ್ರಾಸ್ ಸೀಸ್ ಅಂದರೆ ಸಮುದ್ರಗಳನ್ನು ದಾಟಿ ಹೋಗ್ತಾರೆ, ಡೆಸರ್ಟ್ಸ್ಗಳನ್ನು ಮರುಭೂಮಿಗಳನ್ನು ದಾಟಿ ಹೋಗ್ತಾರೆ, ಥ್ರೂ ಸಿಟೀಸ್ ಭಾಳಷ್ಟು ನಗರಗಳನ್ನು ದಾಟಿ ಹೋಗ್ತಾರೆ, ಆ್ಯಂಡ್ ಓವರ್ ಮೌಂಟೇನ್ಸ್ ಭಾಳಷ್ಟು ಪರ್ವತಗಳನ್ನು ದಾಟಿ ಹೋಗ್ತಾರೆ. ಫ್ರಾಮ್ ಒನ್ ಎಂಡ್ ಟು ದ ಕಿಂಗ್ಡಮ್ ಟು ಅದರ್, ರಾಜ್ಯದ ಒಂದು ಭಾಗದಿಂದ ಇನ್ನೊಂದು ಭಾಗಕ್ಕೆ ಹೋಗ್ತಾರೆ. ಬಟ್ ನೌ ಹೇರ್ ಕುಡ್ ದೇ ಫೈಂಡ್ ಅ ಹ್ಯಾಪಿ ಮ್ಯಾನ್, ಅಲ್ಲಿ ನೋವೇರ್, ಅಲ್ಲಿ ಎಲ್ಲೂ ಒಬ್ಬನೂ ಸಹಿತ ಸಂತೋಷವಾಗಿರ್ತಕ್ಕಂತಹ ವ್ಯಕ್ತಿ ಅವರಿಗೆ ಸಿಗಲೇ ಇಲ್ಲ. ದೇ ಸೆಂಟ್ ಲಾಂಗ್ ರಿಪೋರ್ಟ್ಸ್ ಟು ದ ಕಿಂಗ್, ಅವ್ರು ಏನು ಮಾಡ್ತಾರೆ, ತಾವು ಕಂಡುಕೊಂಡಿರ್ತಕ್ಕಂಥ ವಿಷಯ ವಸ್ತುವಿನ ಬಗ್ಗೆ ವರದಿಯನ್ನು ರಾಜನಿಗೆ ಕಳಿಸ್ತಾರೆ. ದೇ ಸೆಂಟ್ ಲಾಂಗ್ ರಿಪೋರ್ಟ್ಸ್ ಟು ದ ಕಿಂಗ್ ಆ್ಯಂಡ್ ದಿಸ್ ಈಸ್ ವಾಟ್ ದೇ ಸೇಡ್, ಅವ್ರೇನು ಹೇಳಿದ್ದಾರೆ ಅನ್ನೋದನ್ನು ಇಲ್ಲಿ ಕೆಳಗೆ ಕೊಡಲಾಗಿದೆ, ಅದನ್ನು ನೋಡ್ತಾ ಹೋಗೋಣ. ದ ಪೀಪಲ್ ಇನ್ ದ ಈಸ್ಟ್ ಅಂದರೆ ಪೂರ್ವ ದಿಕ್ಕಿನಲ್ಲಿ ಬದುಕಿರ್ತಕ್ಕಂತಹ ರಾಜನ ಪ್ರಜೆಗಳು, ಮೈಟ್ ಬಿ ಹ್ಯಾಪಿ ಇಫ್ ಯುವರ್ ಮೆಜೆಸ್ಟಿ ಡಿಡ್ ನಾಟ್ ಟ್ಯಾಕ್ಸ್ ದೆಮ್ ಸೋ ಹೆವಿಲಿ. ಅಂದರೆ ಇಲ್ಲಿ ಪೂರ್ವ ದಿಕ್ಕಿನಲ್ಲಿ ಬದುಕಿರ್ತಕ್ಕಂಥ ರಾಜ್ಯದ ಪ್ರಜೆಗಳು ಹೆವಿಯಾಗಿರ್ತಕ್ಕಂಥ ಟ್ಯಾಕ್ಸ್ ಹಾಕಿದ್ದಾರೆ ಅವ್ರ ಮೇಲೆ, ಭಾಳಷ್ಟು
ಭಾರವಾಗಿರ್ತಕ್ಕಂಥ ಟ್ಯಾಕ್ಸನ್ನು ತೆರಿಗೆಯನ್ನು ಹಾಕಿದ್ದಾರೆ. ಅದನ್ನು ಕಡಿಮೆ ಮಾಡಿದರೆ ನಾವು ಸಂತೋಷವಾಗಿರ್ತೀವಿ ಅಂಥೇಳಿ ಅವರು ಹೇಳ್ತಾ ಇದ್ದಾರೆ. ಆ್ಯಂಡ್ ದ ಪೀಪಲ್ ಇನ್ ದ ವೆಸ್ಟ್ ಅಂದರೆ ಪಶ್ಚಿಮ ದಿಕ್ಕಿನಲ್ಲಿ ವಾಸವಾಗಿರ್ತಕ್ಕಂಥ ಪ್ರಜೆಗಳು ಹೇಳ್ತಾ ಇದ್ದಾರೆ, ಮೈಟ್ ಬಿ ಹ್ಯಾಪಿ ಇಫ್ ದೇ ಡಿಡ್ ನಾಟ್ ಹ್ಯಾವ್ ಟು ವರ್ಕ್ ಸೋ ಲಾಂಗ್ ಆ್ಯಂಡ್ ಸೋ ಹಾರ್ಡ್. ಇರತಕ್ಕಂಥ ಜನ ಏನು ಮಾಡ್ತಾ ಇದ್ದಾರೆ, ಭಾಳಷ್ಟು ಸಮಯದವರೆಗೆ ಕೆಲಸ ಮಾಡ್ತಾ ಇದ್ದಾರೆ, ಜೊತೆಗೆ ಭಾಳಷ್ಟು ಪರಿಶ್ರಮ ವಹಿಸಿ ಕೆಲಸ ಮಾಡ್ತಾ ಇದ್ದಾರೆ. ಇದನ್ನು ಸ್ವಲ್ಪ ಕಡಿಮೆ ಮಾಡಿಬಿಟ್ಟು ಸೊ ದೇ ಮೈಟ್ ಹ್ಯಾವ್ ಅ ಲಿಟಲ್ ಟೈಮ್, ಸ್ವಲ್ಪ ಸಮಯವನ್ನು ಕೊಟ್ಟರೆ ಟು ಎಂಜಾಯ್ ಸಿಂಗಿಂಗ್ ಆ್ಯಂಡ್ ಡ್ಯಾನ್ಸಿಂಗ್, ಹಾಡುವುದಕ್ಕೆ ಕುಣಿಯೋದಕ್ಕೆ ಸ್ವಲ್ಪ ಸಮಯ ಕೊಟ್ಟರೆ ನಾವು ಸಂತೋಷವಾಗಿರ್ತೀವಿ ಅಂತ ಹೇಳಿಬಿಟ್ಟು ಈ ಪಶ್ಚಿಮ ದಿಕ್ಕಿನಲ್ಲಿ ಬದುಕಿರ್ತಕ್ಕಂತಹ ಪ್ರಜೆಗಳು ಹೇಳ್ತಾ ಇದ್ದಾರೆ. ಏನು ಆ್ಯಂಡ್ ದ ಪೀಪಲ್ ಇನ್ ದ ನಾರ್ತ್, ಉತ್ತರ ದಿಕ್ಕಿನಲ್ಲಿರ್ತಕ್ಕಂತಹ ಪ್ರಜೆಗಳು ಮೈಟ್ ಬಿ ಹ್ಯಾಪಿ, ಸಂತೋಷವಾಗಿರ್ತಾರೆ. ಇಫ್ ಸಮ್ಟೈಮ್ಸ್ ದೇ ಕುಡ್ ಸಿ ಯು ಆ್ಯಂಡ್ ಫೆಲ್ಟ್ ಯು ವೆರ್ ಇಂಟ್ರೆಸ್ಟೆಡ್ ಇನ್ ದೆಮ್. ರಾಜ ಅವ್ರ ಕಡೆ ಬಂದುಬಿಟ್ಟು ಸ್ವಲ್ಪ ಅವರ ವಿಚಾರಗಳಿಗೆ ಮನ್ನಣೆ ಕೊಟ್ಟರೆ ಅವರು ಸಹಿತ ಭಾಳಷ್ಟು ಸಂತೋಷವಾಗಿರ್ತಾರೆ ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಇನ್ನು ಆ್ಯಂಡ್ ದ ಪೀಪಲ್ ಇನ್ ದ ಸೌತ್ ಮೈಟ್ ಬಿ ಹ್ಯಾಪಿ ಇಫ್ ಯುವರ್ ಮೆಜೆಸ್ಟಿ ವುಡ್ ನೋಟಿಸ್ ದೇರ್ ಇಂಡಸ್ಟ್ರಿ ಆ್ಯಂಡ್ ಫೇತ್ಫುಲ್ನೆಸ್ ಆ್ಯಂಡ್ ವುಡ್ ರಿವಾರ್ಡ್ ದೆಮ್. ಇನ್ನು ಈ ಒಂದು ದಕ್ಷಿಣ ದಿಕ್ಕಿನಲ್ಲಿ ಬದುಕಿರ್ತಕ್ಕಂಥ ಪ್ರಜೆಗಳ ಒಂದು ಇಷ್ಟಾರ್ಥ ಏನಾಗಿತ್ತು ಅಂತಂದರೆ, ಸ್ವತಃ ರಾಜನು ಬಂದು ಅವರು ಮಾಡ್ತಕ್ಕಂಥ ಪರಿಶ್ರಮದ ಕೆಲಸವನ್ನು ಮತ್ತು ಅವರ ವಿಶ್ವಾಸವನ್ನು ನೋಡಿ ಅವರಿಗೆ ಒಂದಿಷ್ಟು ಪ್ರಶಸ್ತಿ ಗೌರವವನ್ನು ನೀಡಿದರೆ ಅವರು ಸಂತೋಷವಾಗಿರ್ತಾರೆ ಅಂತ ಹೇಳಿಬಿಟ್ಟು ಈ ನಾಲ್ಕು ದಿಕ್ಕಿನ ಜನರು ಏನು ಮಾಡ್ತಾರೆ, ನಾಲ್ಕು ಚೆನ್ನಾಗಿರ್ತಕ್ಕಂಥ ವಿಚಾರಗಳನ್ನು ರಾಜನಿಗೆ ಕೊಡ್ತಾರೆ. ದ ಕಿಂಗ್ ರೆಡ್ ದ ರಿಪೋರ್ಟ್ಸ್ ಹೆಜಿಟ್ಲಿ. ಏನು ಮಾಡ್ತಾನೆ, ಬಂದಿರತಕ್ಕಂಥ ವರದಿಗಳನ್ನು ಭಾಳಷ್ಟು ಅವಸರದಿಂದ ಏನು ಮಾಡ್ತಾನೆ, ಹೆಜಿಟ್ಲಿ ಅಂದರೆ ಇಲ್ಲಿ ಅವಸರದಿಂದ ಏನು ಮಾಡ್ತಾನೆ, ರಾಜ ಓದ್ತಾನೆ. ಆ್ಯಂಡ್ ಪ್ಲಂಗ್ ದೆಮ್ ಅವೇ, ಅವುಗಳನ್ನು ಜೋರಾಗಿ ಎಸೆದು ಬಿಡ್ತಾನೆ. ಬಟ್ ಆ್ಯಸ್ ಟೈಮ್ ವೆಂಟ್ ಬೈ, ಭಾಳಷ್ಟು ಸಮಯ ಕಳೆಯಿತು. ಆ್ಯಂಡ್ ನನ್ ಆಫ್ ದ ಮೆಸೆಂಜರ್ಸ್ ರಿಟರ್ನ್, ಯಾರೊಬ್ಬ ಓಲೆಕಾರನು ಹಿಂತಿರುಗಿ ಬರಲಿಲ್ಲ. ಆ್ಯಂಡ್ ಮೋರ್ ರಿಪೋರ್ಟ್ಸ್ ಕೇಮ್ ಟು ಹಿಮ್, ಭಾಳಷ್ಟು ಹೆಚ್ಚಿನ ಒಂದು ವರದಿಗಳು ಬರ್ತಾ ಹೋದವು. ದ್ಯಾಟ್ ಮೈಟ್ ಬಿ ಹ್ಯಾಪಿ ಆಫ್ ದೇರ್ ಕಿಂಗ್ ಸೋ ಚೂಸ್, ಹಿ ಬಿಗ್ಯಾನ್ ಟು ರೀಡ್ ಮೋರ್ ಕೇರ್ಫುಲಿ. ಆಮೇಲೆ ಏನು ಮಾಡ್ತಾನೆ, ಹಾಗೆ ಒಂದಾದ ಮೇಲೆ ಮತ್ತೊಂದು ರಿಪೋರ್ಟ್ ಬರ್ತಾ ಹೋದವು. ಆವಾಗ ರಾಜ ಏನು ಮಾಡ್ತಾನೆ, ಬಂದಿರತಕ್ಕಂಥ ವಿಷಯಗಳಲ್ಲಿ ಈ ರೀತಿಯಾಗಿ ನಮ್ಮ ಜೊತೆ ಇದ್ದರೆ ನಾವು ಸಂತೋಷವಾಗಿರ್ತೀವಿ ಅಂತೇಳ್ಬಿಟ್ಟು ವಿಷಯಗಳನ್ನ ಬರೆದಾಗ ಅವನು ಸ್ವಲ್ಪ ಭಾಳ ಎಚ್ಚರಿಕೆಯಿಂದ ಒಂದು ಪತ್ರಗಳನ್ನು ವರದಿಯನ್ನು ಓದಲಿಕ್ಕೆ ಆರಂಭ ಮಾಡ್ತಾನೆ. ಒಂದಿನ ಏನಾಗುತ್ತೆ ಅಂತಂದರೆ, ಅ ಲಿಟಲ್ ಸ್ಟೇಬಲ್ ಬಾಯ್, ಒಬ್ಬ ಅಚಲವಾಗಿರ್ತಕ್ಕಂಥ ಹುಡುಗ ಅಂತ ಸ್ಟೇಬಲ್ ಬಾಯ್ ಅಂತ ಕರೀತೇವೆ. ಒಂದು ದಿನ ಅ ಲಿಟಲ್ ಸ್ಟೇಬಲ್ ಬಾಯ್ ಅಪ್ರೋಚ್ಡ್ ಅಂದರೆ ಸಮೀಪಿಸ್ತಾನೆ ಅಂಥೇಳಿ. ಅ ಸ್ಟ್ರೇಂಜರ್, ಒಬ್ಬ ಅಪರಿಚಿತ ವ್ಯಕ್ತಿ ಆತ. ಹೂ ವಾಸ್ ಹ್ಯಾಪಿಲಿ ಸಿಂಗಿಂಗ್, ಯಾರು ಭಾಳಷ್ಟು ಸಂತೋಷದಿಂದ ಹಾಡ್ತಾ ಇದ್ರು. ಇಲ್ಲಿ ವಿಷಯವನ್ನು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಆ ರಾಜ್ಯದ ಒಬ್ಬ ಸ್ಟೇಬಲ್ ಬಾಯ್, ಒಬ್ಬ ಅಚಲವಾಗಿರ್ತಕ್ಕಂಥ ಹುಡುಗ ಏನು ಮಾಡ್ತಾನೆ, ಸ್ಟ್ರೇಂಜರ್ ಒಬ್ಬ ಅಪರಿಚಿತ ವ್ಯಕ್ತಿಯನ್ನು ನೋಡ್ತಾನೆ. ಆ ಅಪರಿಚಿತವಾದ ವ್ಯಕ್ತಿ ಏನು ಮಾಡ್ತಿರ್ತಾನೆ, ಬಹಳ ಸಂತೋಷದಿಂದ ಏನು ಮಾಡ್ತಾ ಇರ್ತಾನೆ, ಹಾಡನ್ನು ಹಾಡ್ತಾ ಇರ್ತಾನೆ. ಇದನ್ನು ನೋಡಿರ್ತಕ್ಕಂಥ ಸ್ಟೇಬಲ್ ಬಾಯ್ ಏನು ಮಾಡ್ತಾನೆ, ಆ ಒಂದು ಹುಡುಗ ಅವನ ಹತ್ರ ಸಮೀಪಕ್ಕೆ ಹೋಗ್ತಾನೆ. ಹೋಗಿಬಿಟ್ಟು ಏನು ಕೇಳ್ತಾನೆ ಅಂತ ನೋಡಿ. ಗುಡ್ ಆಫ್ಟರ್ನೂನ್ ಅಂದರೆ ಯಾವಾಗ ಭೇಟಿಯಾಗಿದ್ದಾನೆ, ಆ ಒಬ್ಬ ರಾಜ್ಯದ ಒಬ್ಬ ಹುಡುಗ ಒಬ್ಬ ಅಪರಿಚಿತ ಒಬ್ಬ ವ್ಯಕ್ತಿಗೆ ಭೇಟಿಯಾಗಿದ್ದಾನೆ. ಗುಡ್ ಆಫ್ಟರ್ನೂನ್ ಹೇಳ್ತಾ ಇದ್ದಾನೆ ಅಂದರೆ ಮಧ್ಯಾಹ್ನದ ಹೊತ್ತು. ಹಿ ಸೇಡ್ ಪೊಲೈಟ್ಲಿ, ಭಾಳಷ್ಟು ಗೌರವಿತವಾಗಿ ಆತ ಶುಭ ಮಧ್ಯಾಹ್ನ ಅಂತ ಹೇಳ್ತಾನೆ. ವಾಟ್ ಮೇಕ್ಸ್ ಯು ಸಿಂಗ್ ಸೋ ಮೆರಿಲಿ, ಇಷ್ಟೊಂದು ಹರ್ಷಿತವಾಗಿ ನೀವು ಹಾಡನ್ನು ಹಾಡ್ತಾ ಇದ್ದೀರಲ್ಲ, ಏನು ಕಾರಣ, ಯಾಕೆ ಇಷ್ಟೊಂದು ಸಂತೋಷವಾಗಿ ಹಾಡ್ತಾ ಇದ್ದೀರಿ ಅಂತ ಪ್ರಶ್ನೆಯನ್ನು ಕೇಳ್ತಾನೆ. ಆವಾಗ ಆ ಸ್ಟ್ರೇಂಜರ್ ಅಂದರೆ ಅಪರಿಚಿತವಂಥ ವ್ಯಕ್ತಿ ಏನು ಮಾಡ್ತಾನೆ, ಈ ರೀತಿಯಾಗಿ ಹೇಳ್ತಾನೆ, ಐ ಸಿಂಗ್ ಫ್ರಾಮ್ ಜಾಯ್, ನಾನು ಸಂತೋಷದಿಂದ ಆನಂದದಿಂದ ಹಾಡನ್ನು ಹಾಡ್ತಾ ಇದ್ದೇನೆ. ಸೇಡ್ ದ ಸ್ಟ್ರೇಂಜರ್ ಹೇಳ್ತಾನೆ ಅಂದರೆ ಅಪರಿಚಿತ ವ್ಯಕ್ತಿ ಹೇಳ್ತಾನೆ. ಐ ಲವ್ ಮೈ ಫೆಲೋ ಮ್ಯಾನ್, ನಾನು ನನ್ನ ದೇಶವಾಸಿಗಳನ್ನು ತುಂಬ ಪ್ರೀತಿಸ್ತೇನೆ. ಐ ಓನ್, ನಾನು ಹೊಂದಿದ್ದೇನೆ, ನಾನು ಸ್ವಂತದಾಗಿ ಒಂದಿಷ್ಟು ಆಸ್ತಿಯನ್ನು ಹೊಂದಿದ್ದೇನೆ. ಐ ಓನ್ ಬಟ್ ಲಿಟಲ್, ಆದರೆ ಭಾಳ ಕಡಿಮೆ ಪ್ರಮಾಣದಲ್ಲಿ ಆಸ್ತಿಯನ್ನು ಹೊಂದಿದ್ದೇನೆ. ಆ್ಯಂಡ್ ವಾಂಟ್ಲೆಸ್, ನನಗೆ ಬೇಕುಗಳು ಭಾಳಷ್ಟು ಕಡಿಮೆ ಇವೆ. ಇದು ಬೇಕು ಅನ್ನೋದಿಲ್ಲ, ಬೇಕುಗಳು ಭಾಳಷ್ಟು ಕಡಿಮೆ ಇವೆ. ಐ ಆಮ್ ಅ ಹ್ಯಾಪಿ ಮ್ಯಾನ್ ಆ್ಯಂಡ್ ಐ ಸಿಂಗ್,
ನಾನು ಒಬ್ಬ ಸಂತೋಷದ ವ್ಯಕ್ತಿ. ಐ ಆಮ್ ಅ ಹ್ಯಾಪಿ ಮ್ಯಾನ್, ನಾನೊಬ್ಬ ಸಂತೋಷದ ವ್ಯಕ್ತಿ. ಐ ಸಿಂಗ್, ನಾನು ಹಾಡನ್ನು ಹಾಡ್ತಾ ಇದ್ದೇನೆ ಅಂತ ಹೇಳ್ತಾನೆ. ಅ ಹ್ಯಾಪಿ ಮ್ಯಾನ್ ಕ್ರೈಡ್ ದ ಲಿಟಲ್ ಸ್ಟೇಬಲ್ ಬಾಯ್. ಈ ಒಂದು ಹ್ಯಾಪಿ ಮ್ಯಾನ್ ಅಂತಕ್ಕಂಥ ಪದವನ್ನು ಕೇಳಿದಾಗ ಆ ಒಂದು ರಾಜ್ಯದ ಹುಡುಗ ಏನು ಮಾಡ್ತಾನೆ, ಜೋರಾಗಿ ಕೂಗ್ತಾನೆ. ಏನಂಥೇಳಿ, ಅ ಹ್ಯಾಪಿ ಮ್ಯಾನ್ ಅಂಥೇಳಿ ಕೂಗ್ತಾನೆ. ಕ್ರೈಡ್ ದ ಲಿಟಲ್ ಸ್ಟೇಬಲ್ ಬಾಯ್. ಓಹ್, ಡೂ ಯು ವಾಂಟ್ ಟು ನೋ ದೆನ್? ಹಾಗಾದರೆ ಈ ವಿಚಾರ ನಿಮ್ಗೆ ಗೊತ್ತಿತ್ತೇನು, ಅಥವಾ ಈ ವಿಚಾರ ನಿಮಗೆ ಹೇಳೇನು? ಡೂ ಯು ವಾಂಟ್ ಟು ನೋ, ನೀವೇನು ತಿಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀರೇನು? ದ್ಯಾಟ್ ದ ಹೋಲ್ ಕಿಂಗ್ಡಮ್ ಈಸ್ ಲುಕಿಂಗ್ ಫಾರ್ ಯು. ಇಡೀ ರಾಜ್ಯವೇ ನಿಮಗೋಸ್ಕರ ಕಾಯ್ತಾ ಇದೆ, ನಿಮಗಾಗಿ ನೋಡ್ತಾ ಇದೆ ಅಂತ ಹೇಳ್ತಾನೆ. ಡೂ ಯು ನಾಟ್ ನೋ, ನಿಮ್ಗೆ ಗೊತ್ತಿಲ್ಲ ಇದು? ದಟ್ ಕಿಂಗ್ ಈಸ್ ವೆರಿ ವೆಲ್, ದ ಕಿಂಗ್ ಈಸ್ ವೆರಿ ಇಲ್, ರಾಜನಿಗೆ ತುಂಬ ಅನಾರೋಗ್ಯ ಇದೆ. ಆ್ಯಂಡ್ ಒನ್ಲಿ ಇಫ್ ಹಿ ಕ್ಯಾನ್ ಸ್ಲೀಪ್ ಒನ್ ನೈಟ್ ಇನ್ ದ ಶರ್ಟ್ ಆಫ್ ಹ್ಯಾಪಿ ಮ್ಯಾನ್ ಹಿ ಕ್ಯಾನ್ ಬಿ ಕ್ಯೂರ್ಡ್. ಒಬ್ಬ ಸಂತೋಷ ವ್ಯಕ್ತಿಯ ಶರ್ಟನ್ನು ಧರಿಸ್ಕೊಂಡ್ಬಿಟ್ಟು ಒಂದು ದಿವಸ ಮಲ್ಕೊಂಡ್ಬಿಟ್ರೆ ಆತ ಬೇಗನೆ ಕ್ಯೂರ್ ಆಗ್ತಾನೆ, ಭಾಳಷ್ಟು ಆತ ಕ್ಯೂರ್ ಆಗ್ತಾನೆ, ಅಥವಾ ಆತನಿಗೆ ಆರಾಮಾಗುತ್ತೆ ಅಂತಕ್ಕಂಥದ್ದು. ಶರ್ಟ್ ಆಫ್ ಎ ಹ್ಯಾಪಿ ಮ್ಯಾನ್ ಹಿ ಕ್ಯಾನ್ ಬಿ ಕ್ಯೂರ್ಡ್, ಆತ ಆ ರೋಗದಿಂದ ಮುಕ್ತನಾಗ್ತಾನೆ. ಕ್ವಿಕ್ ಟೇಕ್ ಆಫ್ ಯುವರ್ ಶರ್ಟ್. ಈಗ ಆ ಸ್ಟೇಬಲ್ ಬಾಯ್ ಹೇಳ್ತಾನೆ ಆ ಅಪರಿಚಿತ ವ್ಯಕ್ತಿಗೆ, ತೆಗಿ ನನಗೆ ತೆಗಿ ಅಂತ ಹೇಳ್ತಾನೆ. ಕ್ವಿಕ್ ಗಿವ್ ಇಟ್ ಟು ಮೀ, ಅದು ನನಗೆ ಕೊಡು ಅಂತ ಕೇಳ್ತಾನೆ. ದ ಮ್ಯಾನ್ ಬ್ರಸ್ಟ್ ಇನ್ ಟು ಲಾಟರ್. ಆ ಸ್ಟ್ರೇಂಜ್ ಮನುಷ್ಯ ಏನು ಮಾಡ್ತಾನೆ, ಅಪರಿಚಿತ ವ್ಯಕ್ತಿ ಏನು ಮಾಡ್ತಾನೆ, ನಗುವುದಕ್ಕೆ ಆರಂಭ ಮಾಡ್ತಾನೆ. ಮೈ ಶರ್ಟ್, ನನ್ನ ಅಂಗಿ ಬೇಕಾ, ಹೀಗೆ ಬಿಡ. ಆತ ಏನು ಮಾಡ್ತಾನೆ, ನಗುವುದಕ್ಕೆ ನಗೋದಕ್ಕೆ ಆರಂಭ ಮಾಡ್ತಾನೆ. ವೈ ಯು ಲಿಟಲ್ ಫೆಲೋ, ಯಾಕೆ, ಐ ಡೋಂಟ್ ಪೊಸೆಸ್ ಅ ಶರ್ಟ್, ನಂಗೆ ಶರ್ಟ್ ಬೇಡೇನು, ಅಥವಾ ನೀವೊಂದು ಶರ್ಟ್ ಹೊಂದಿಲೇನು? ಆ್ಯಂಡ್ ಜಂಪಿಂಗ್ ಟು ಹೀಸ್ ಫೀಟ್ ಹಿ ಗ್ಯಾದರ್ಡ್ ಹಿಸ್ ಟೆಟರ್ಡ್ ಕೋಟ್ ಅಬೌಟ್ ಹಿಮ್. ಆ ಸಂತೋಷ ವ್ಯಕ್ತಿ ಏನು ಮಾಡ್ತಾನೆ ಅಂತಂದರೆ, ಆ ಹರಿದಿರ್ತಕ್ಕಂಥ ಶರ್ಟನ್ನು ತೊಗೊಂಡ್ಬಿಟ್ಟು ಏನು ಮಾಡ್ತಾನೆ, ಈ ಗ್ಯಾದರ್ಡ್ ಇಟ್ ಟೆಥರ್ಡ್ ಅಂದರೆ ಹರಿದಿರ್ತಕ್ಕಂತಹ ಒಂದು ಕೋಟನ್ನು ತೊಗೊಂಡ್ಬಿಟ್ಟು ಅಬೌಟ್ ಹಿಮ್ ಟು ವಾಕ್ಡ್ ಆಫ್, ಅಲ್ಲಿಂದ ಹೋಗಿಬಿಡ್ತಾನೆ. ದ ಲಿಟಲ್ ಸ್ಟೇಬಲ್ ಬಾಯ್ ಪ್ಲೇ ಟು ದ ಪ್ಯಾಲೇಸ್. ಏನು ಮಾಡ್ತಾನೆ, ಆ ಲಿಟಲ್ ಸ್ಟೇಬಲ್ ಬಾಯ್ ಈಗ ಅರಮನೆಗೆ ನೇರವಾಗಿ ಹೋಗಿಬಿಡ್ತಾನೆ. ಸ್ಟೇಬಲ್ ಬಾಯ್ ಫ್ಲೇವ್, ಓಡೋಗಿಬಿಡ್ತಾನೆ. ಪಾಸ್ಟ್ ದ ಗಾರ್ಡ್ಗಳನ್ನು ಅಂದರೆ ಅಂಗರಕ್ಷಕರನ್ನು ದಾಟ್ತಾನೆ. ಆ್ಯಂಡ್ ದ ಪ್ರೈಮ್ ಮಿನಿಸ್ಟರ್, ಆಮೇಲೆ ಮುಖ್ಯಮಂತ್ರಿಯನ್ನು ದಾಟಿ ಹೋಗ್ತಾನೆ. ಆ್ಯಂಡ್ ಸ್ಪೆಡ್ ರೈಟ್ ನೌ ದ ರಾಯಲ್ ಬೆಡ್ ಚೇಂಬರ್. ಈಗ ನೇರವಾಗಿ ರಾಜನ ಹಾಸಿಗೆ ಹತ್ರನೇ ಹೋಗಿಬಿಡ್ತಾನೆ. ವಾಟ್ ಹ್ಯಾವ್ ವಿ ಹಿಯರ್ ಕ್ರೈಡ್ ದ ಕಿಂಗ್. ಇಲ್ಲೇ ನಾವು ಹೊಂದಿದ್ದೇವೆ, ಯಾಕೆ ಇಲ್ಲಿ ಬಂದೀಯ ನೀನು ಅಂಥೇಳಿ ರಾಜ ಚೀರ್ತಾನೆ. ದ ಲಿಟಲ್ ಸ್ಟೇಬಲ್ ಬಾಯ್ ಹ್ಯಾಡ್ ಟು ವೇಟ್ ಟು ರಿಕವರ್ ಹಿಸ್ ಬ್ರೀತ್ ಬಿಫೋರ್ ಹಿ ಕುಡ್ ಟಾಕ್. ಅಲ್ಲಿಂದ ಹುಡ್ಕೊಂಡು ಬಂದಿರ್ತಾನಲ್ಲ ಸ್ಟೇಬಲ್ ಬಾಯ್, ಸ್ವಲ್ಪ ಉಸಿರು ತೆಗೆದುಕೊಳ್ಳೋಕ್ಕೆ ಟೈಮ್ ತಗೊಳ್ಳುತ್ತೆ. ದ ಲಿಟಲ್ ಸ್ಟೇಬಲ್ ಬಾಯ್ ಹ್ಯಾಡ್ ಟು ವೇಟ್, ಸ್ವಲ್ಪ ಆತ ಕಾಯ್ತಾನೆ, ಯಾಕಂದರೆ ಮತ್ತು ಉಸಿರು ತೊಗೊಂಡ್ಬಿಟ್ಟು ಮಾತಾಡಬೇಕಲ್ಲ ಅದಕ್ಕೆ ಅಂತ. ಟು ರಿಕವರ್ ಹಿಸ್ ಬ್ರೀತ್ ಬಿಫೋರ್ ಹಿ ಕುಡ್ ಟಾಕ್. ಓ ಯುವರ್ ಮೆಜೆಸ್ಟಿ, ಓ ಮಹಾರಾಜರೇ, ಹಿ ಕ್ರೈಡ್, ಜೋರಾಗಿ ಚೀರ್ತಾ ಇದ್ದಾನೆ. ದ ಕ್ಯೂರ್ ವಾಸ್ ರೈಟ್ ಹಿಯರ್. ಈಗ ನಿಮ್ಮ ಒಂದು ಗುಣಮುಖವಾಗುವಂಥ ಔಷಧಿ ನನ್ನ ಹತ್ರನೇ ಇದೆ. ರೈಟ್ ಹಿಯರ್ ಆಲ್ ದ ಟೈಮ್, ರೈಟ್ ಆ್ಯಟ್ ಹ್ಯಾಂಡ್, ಈಗ ನನ್ನ ಕೈಯಲ್ಲಿದೆ. ರೈಟ್ ಆನ್ ದ ಪ್ಯಾಲೇಸ್ ಗ್ರೌಂಡ್, ಈ ಒಂದು ಅರಮನೆಯ ನೆಲದ ಮೇಲೆ ಇದೆ. ಐ ಫೌಂಡ್ ಹಿಮ್, ನಾನು ಆ ಸಂತೋಷಿತ ವ್ಯಕ್ತಿಯನ್ನು ಕಂಡುಕೊಂಡೆ, ನೋಡಿದೆ. ಹಿ ಸೇಡ್, ಅವನು ಹೇಳಿದ, ಹಿ ಲವ್ಡ್ ಹಿಸ್ ಫೆಲೋ ಮ್ಯಾನ್, ಅವನು ತನ್ನ ದೇಶವಾಸಿಗಳನ್ನು ಪ್ರೀತಿಸ್ತಾನಂತೆ. ಓನ್ಡ್ ಬಟ್ ಲಿಟಲ್, ಆತ ಆಸ್ತಿಯನ್ನು ಹೊಂದಿದ್ದಾನೆ, ಆದರೆ ಸ್ವಲ್ಪ ಆಸ್ತಿಯನ್ನು ಹೊಂದಿದ್ದಾನಂತೆ. ಬಟ್ ಆದರೆ, ಆ್ಯಂಡ್ ದ ಲಿಟಲ್ ಬಾಯ್ಸ್ ಲಿಪ್ಸ್ ಟ್ರೆಂಬಲ್ಡ್, ಈ ಒಂದು ಮಾತನ್ನು ಹೇಳಬೇಕಾದ್ರೆ ಮಾತ್ರ ಆತನ ಒಂದು ತುಟಿಗಳೇನಾಗ್ತವೆ, ಸ್ವಲ್ಪ ನಡುಗ್ತವೆ, ಯಾಕಂದರೆ ಅಂಥ ಮಾತಿದೆ ಅದು. ಬಟ್ ಹಿ ಡಿಡ್ ನಾಟ್ ಪೊಸೆಸ್ ಅ ಶರ್ಟ್ ಅಂತ ಕೇಳಿದ. ರಾಜನಿಗೆ ಹಾಕೊಳ್ಳೋದಕ್ಕೆ ಒಂದು ಶರ್ಟ್ ಇಲ್ಲೇನು ಅನ್ನುವಂಥ ಪ್ರಶ್ನೆಯನ್ನು ಆ ವ್ಯಕ್ತಿಯನ್ನು ಕೇಳಿದ. ದೆನ್ ದ ಕಿಂಗ್ ಹಂಗ್ ಹೀಸ್ ಹೆಡ್, ಈಗ ಏನು ಮಾಡ್ತಾನೆ, ಆ ರಾಜ ತನ್ನ ತಲೆಯನ್ನು ಕೆಳಗೆ ಬಾಗಿಸಿ, ಅಶೇಮ್ಡ್, ನಾಚಿಕೆಯಿಂದ ತಲೆಯನ್ನು ತಗ್ಗಿಸ್ತಾನೆ. ಯಸ್, ದ ಕ್ಯೂರ್ ಹ್ಯಾಸ್ ಬೀನ್ ಹಿಯರ್ ಆಲ್ ದ ಟೈಮ್, ಹೌದು ನಿಜವಾಗ್ಲೂ ಚಿಕಿತ್ಸೆ ಎಲ್ಲ ಸಮಯದಲ್ಲೂ ಇಲ್ಲೇ ಇದೆ. ಹಿ ಮರ್ಮರ್ಡ್, ಗೊಣಗುಡ್ತಾನೆ ರಾಜ. ಒನ್ಲಿ ಐ ಕ್ಯಾನ್ ಕ್ಯೂರ್ ಮೈ ಓನ್ ಪೋಲಿ, ನಾನು ನನ್ನಲ್ಲಿರ್ತಕ್ಕಂಥ ಮೂರ್ಖತನವನ್ನು ಮೊದಲೇನು ಮಾಡ್ಕೋಬೇಕು, ಕ್ಯೂರ್ ಮಾಡ್ಕೋಬೇಕು, ಚಿಕಿತ್ಸೆ ಕೊಡಿಸ್ಕೋಬೇಕು ಅದಕ್ಕೆ. ಆ್ಯಂಡ್ ಹಿ ರಿಸಾಲ್ವ್ಡ್ ದೆನ್,
ಆಮೇಲೆ ಅದನ್ನು ಪರಿಹಾರ ಮಾಡ್ಕೊಳ್ತಾನೆ. ಆ್ಯಂಡ್ ದೇರ್ ಟು ಬಿ ಅ ಗುಡ್ ಕಿಂಗ್, ಅವತ್ತಿಂದ ಒಬ್ಬ ಒಳ್ಳೆಯ ರಾಜನಾಗಿ, ಟು ಹೆಲ್ಪ್ ಹಿಸ್ ಪೀಪಲ್, ಆತನ ಒಂದು ಜನರಿಗೆ ಸಹಾಯ ಮಾಡ್ತಾನೆ. ಟು ರೂಲ್ ವೈಸ್ಲಿ ಆ್ಯಂಡ್ ವೆಲ್, ಮತ್ತು ಭಾಳಷ್ಟು ವೈಸ್ ಆಗಿ, ಭಾಳಷ್ಟು ಚತುರತೆಯಿಂದ, ಬುದ್ಧಿವಂತಿಕೆಯಿಂದ ಆಡಳಿತವನ್ನು ಮಾಡ್ತಾನೆ, ಚೆನ್ನಾಗಿ ಆಡಳಿತವನ್ನು ಮಾಡ್ತಾನೆ. ಹಿ ನೆವರ್ ಫ್ಯಾನ್ಸಿಡ್ ಹಿಮ್ಸೆಲ್ಫ್ ಇಲ್ ಅಗೇನ್, ಮತ್ತೆ ಆತ ಎಂದಿಗೂ ಸಹಿತ ಏನು ಮಾಡೋದಿಲ್ಲ ಅಂತಂದರೆ, ಇಲ್ಲಿ ಫ್ಯಾನ್ಸಿಡ್ ಅಂತಂದರೆ ಇಮ್ಯಾಜಿನ್, ಕಲ್ಪಿಸುವುದಿಲ್ಲ ಅಂತೇಳಿ. ಏನಂತೇಳಿ, ನನಗೆ ಆರಾಮಿಲ್ಲ, ನನ್ನ ಮೇಲೆ ಹುಷಾರಿಲ್ಲ ಅಂತಕ್ಕಂಥ ವಿಚಾರವನ್ನು ಕಲ್ಪಿಸಿಕೊಳ್ಳುವುದಿಲ್ಲ. ಇಲ್ ಅಗೇನ್ ಫಾರ್ ಬಿಕಮ್ ಟು ಬ್ಯೂಸಿ ಫಾರ್ ಸಚ್ ಎ ಫೋಲಿ, ಮತ್ತು ಅಂಥ ಒಂದು ಮೂರ್ಖತನದಲ್ಲಿ ಯಾವತ್ತೂ ಆತ ಉಳಿಯುವುದಿಲ್ಲ. ಸೊ ಹಿ ಲಿವ್ಡ್ ಟು ಅ ರಿಫ್ ಓಲ್ಡ್ ಏಜ್, ಹಣ್ಣಾಗುವ ವಯಸ್ಸಿನವರಿಗೆ ರಾಜ ಬಾಳಿ ಬದುಕ್ತಾನೆ ಅಂತಕ್ಕಂಥದ್ದು ಭಾಳ ಅತ್ಯುತ್ತಮವಾಗಿರ್ತಕ್ಕಂಥ ಒಂದು ಹಾಸ್ಯವನ್ನು ಒಳಗೊಂಡಿರ್ತಕ್ಕಂಥ ಕಥೆಯಾಗಿದೆ. ಅಷ್ಟೇ ಒಂದು ನೀತಿಯುಕ್ತವಾಗಿರ್ತಕ್ಕಂಥ ಕಥೆಯನ್ನು ನಾವು ನೋಡಿದ್ವಿ ಸ್ನೇಹಿತರೆ. ಇಲ್ಲಿಯವರೆಗೆ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು ಸ್ನೇಹಿತರೆ.